ಶಿರಸಿಯ ಆ ಮನೆಯಲ್ಲಿ ಎರಡನೇ ಮದುವೆಯ ಸಡಗರವಿತ್ತು. ಮೊದಲ ಪತ್ನಿ ಅಗಲಿದ ನೋವಿನಲ್ಲಿದ್ದ ಡಾಕ್ಟರ್ ರಮೇಶ್ಗೆ ಹೊಸ ಜೀವನದ ಆಸೆ ಚಿಗುರಿತ್ತು. ಆದರೆ ವಿಧಿ ಆಟವೇ ಬೇರೆಯಾಗಿತ್ತು. ಮದುವೆಗೆ ಬರಬೇಕಿದ್ದ ನೆಂಟರು ಬಂದು ನೋಡಿದಾಗ ಅಲ್ಲಿ ಕಂಡಿದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಡಾಕ್ಟರ್ ಹೆಣ. ಏಪ್ರಿಲ್ 18ರ ರಾತ್ರಿ ಮತ್ತು 19ರ ಮಧ್ಯಾಹ್ನದ ನಡುವೆ ಯಾರೋ ಅಪರಿಚಿತರು ಡಾಕ್ಟರ್ ತಲೆಗೆ ಭೀಕರವಾಗಿ ಹೊಡೆದು ಕೊಲೆ ಮಾಡಿದ್ದಾರೆ. ಮದುವೆಗಾಗಿ ಬ್ಯಾಂಕ್ನಿಂದ ತಂದಿದ್ದ ಒಡವೆಗಳಿಗಾಗಿ ಈ ಕೃತ್ಯ ನಡೆದಿದೆ ಅಥವಾ ಇದರ ಹಿಂದೆ ಬೇರೆ ಯಾವುದೋ ದ್ವೇಷವಿದೆಯೋ? ಮನೆಯ ಬಾಗಿಲಿಗೆ ಬೀಗ ಹಾಕಿ ಪರಾರಿಯಾಗಿರುವ ಹಂತಕರು ಯಾರು? ಒಬ್ಬ ಪ್ರತಿಷ್ಠಿತ ಆಯುರ್ವೇದದ ವೈದ್ಯನ ಅಂತ್ಯ ಇಷ್ಟು ಭೀಕರವಾಗಿ ಆಗಿದ್ದು ಹೇಗೆ? ಸದ್ಯ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ನ್ಯಾಯ ಸಿಗಲಿ ಎಂಬುದೇ ಎಲ್ಲರ ಆಶಯ.